ಸಿನಿಮಾ ಬಗ್ಗೆ ನಿರ್ದೇಶಕರು ಮಾತನಾಡ್ತಾರೆ. ಥ್ಯಾಂಕ್ ಯು. ಕಾಗದ ಈ ಮುಂಚೆ ಆ್ಯಕ್ಚುಲಿ ಈಗಾಗಲೇ ಹೇಳಿದಾಗೆ ನನ್ನ ಮೊದಲನೇ ಸಿನಿಮಾ ಬಂದು ಆ್ಯಪಲ್ ಕೇಕ್ ಅಂತ 2018 ರಿಲೀಸ್ ಆಯಿತು. ಅದಾದ ನಂತರ ಈಗ ಕಾಗದ ಬರ್ತಾ ಇರೋದು. ಕಾಗದ ಶುರುವಾಗಿದ್ದು ಹೇಗೆ ಅಂತಂದರೆ ಆ್ಯಕ್ಚುಲಿ ಅರುಣ್ ಸರು ಒಂದು ಥ್ರೆಡ್ ಇಟ್ಕೊಂಡಿದ್ರು. ಆ ಥ್ರೆಡ್ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ರು. ಹಾಗಾಗಿ ಒಂದು ಸಲ ಕರೆದು ಹೇಳಿದಾಗ ಅದಾದ ನಂತರ ಒಂದು ಕತೆ ಎಲ್ಲ ಮಾಡಿಕೊಂಡು ಅದಾದ ನಂತರ ಅದಕ್ಕೆಲ್ಲ ಡೈಲಾಗ್ಸ್ ಎಲ್ಲ ಮಾಡಿ ಹೋಗಿ ಹೇಳಿದ ನಂತರ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ ನಂತರ ಸ್ಟಾರ್ಟ್ ಆದಂಥ ಒಂದು ಪ್ರಾಜೆಕ್ಟು ಓವರಾಲ್. ಇದೆಲ್ಲ ಕಂಪ್ಲೀಟ್ ಅಂದರೆ ಇನ್ನು ಅದಾದ ನಂತರ ಸರ್ ಕಾಗದ ಅಂತ ಏನಕ್ಕೆ ಅಂತಂದರೆ ಇದು 2005ರಲ್ಲಿ ನಡೆಯುವಂತಹ ಕತೆಯ ಕಾಲಘಟ್ಟ ಬಂದು 2005 ಆಗಿರೋದ್ರಿಂದ ಆ ಸಮಯದಲ್ಲಿ ಇನ್ನು ಸ್ಟೂಡೆಂಟ್ಗಳಿಗೆ ಕೈಗೆ ಇನ್ನು ಟೆಕ್ನಾಲಜಿ ಆಗಿರಲಿ ಮೊಬೈಲ್ ಆಗಿರಲಿ ಹೋಗದೇ ಇರುವಂಥ ಸಮಯದಲ್ಲಿ ಸಂಪರ್ಕ ಸಾಧನವಾಗಿ ಕಾಗದ ಯೂಸ್ ಆಗ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ಕಾಗದ ಟೈಟ್ಲು. ಸರ್ ಕಾಗದ ತುಂಬ ಪ್ರಾಮಿನೆಂಟ್ ಪಾತ್ರ ವಹಿಸುತ್ತೆ. ಕಾಗದ ಅನ್ನುವಂಥ ಒಂದು ವಸ್ತು ಚಿತ್ರಕಥೆಯಲ್ಲಿ ಮತ್ತೆ ಹೌದೌದು ಲೆಟರ್ ಎಕ್ಸ್ಚೇಂಜಿಂಗ್ ಆಗುತ್ತೆ ಹೀರೋಯಿನ್ಗಳ ಮಧ್ಯೆ ಇದೆ. ಹಂಗಾಗಿ ಕಾಗದ ಅಂತ ಇತ್ತು ಸರ್. PU ಕಾಲೇಜ್. ಹೌದು, ಹೀರೋಯಿನ್ ಬಂದು ಮುಸ್ಲಿಂ. ಹೌದು ಸರ್. ಅಂತರ್ಧರ್ಮೀಯ ಅಂತಂದ್ರೆ ಸರ್ ಸಿಂಪಲ್, ನಾನು ಹೇಳೋದೇನು ಅಂದರೆ ಯಾವುದೇ ಧರ್ಮ ಆಗಿರಲಿ ಅದರದ್ದೇ ಆದಂಥ ಒಂದು ಸಿದ್ಧಾಂತಗಳಿರುತ್ತೆ, ಅದರದ್ದೇ ಆದಂಥ ಒಂದು ತತ್ವಗಳಿರುತ್ತೆ. ಯಾಕೆಂದ್ರೆ ತತ್ವ ಸಿದ್ಧಾಂತಗಳು ಅಂತ ಹೋದಾಗ ನಂದೇ ಹೆಚ್ಚು ನಂದೇ ಏನೋ ಇನ್ನೊಬ್ರದ್ದು ಕಡಿಮೆ ಅಂತಲೇ ಹೋಗ್ತಿರುತ್ತೆ. ಬಟ್ ಅದನ್ನು ನಾವಿಲ್ಲಿ ಹೇಳಕ್ಕೆ ಹೊರಟಿರುವಂಥ ವಿಷಯ ಏನು ಅಂದರೆ ಯಾವುದೇ ತತ್ವಗಳಿರಲಿ ಧರ್ಮಗಳಲ್ಲಿ ಅದನ್ನು ಸಪ್ರೇಟ್ ಆಗಿಡಿ, ಅದಕ್ಕಿಂತ ಮೂಲವಾಗಿ ಮನುಷ್ಯತ್ವ ಮುಖ್ಯ. ಆ ತತ್ವನ ಕರೆಕ್ಟಾಗಿ ತೋರಿಸಿದ್ದೀವಿ. ಅದು ಎಷ್ಟು ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಆಚೆ ತಂದಿದೆ ಸರ್. ಇಲ್ಲ, ನೈಜ ಘಟನೆ ಅನ್ನೋದಕ್ಕಿಂತ ಕಾಲ್ಪನಿಕ ಕಥೆಗೊಂದು ಕಾಲ್ಪನಿಕ. ಬಟ್ ಒಂದಷ್ಟು ಘಟನೆಗಳನ್ನ ನಾವು ಇನ್ಸ್ಪೈರ್ ಆಗಿ ಒಂದಷ್ಟು ಘಟನೆಗಳು ನಡೆದಿರುವಂಥದ್ದನ್ನು ನಾವು ಇನ್ಬಿಲ್ಟ್ ಮಾಡ್ಕೊಂಡಿದ್ದೀವಿ ಸರ್ ಕತೆ ಒಳಗಡೆ. ಇಲ್ಲ ಸರ್, ಇಲ್ಲ, ಇದು ಕಂಪ್ಲೀಟ್ಲಿ ಟೀನೇಜ್ ಲವ್ ಸ್ಟೋರಿ ಹೋಗುತ್ತೆ. ಟೀನೇಜ್ ಲವ್ ಸ್ಟೋರಿಯಲ್ಲಿ ಮತ್ತೆ ಆ ಒಂದು ಭೈರವಕೋಟೆ ಮತ್ತೆ ಕೆಂಪನಹಳ್ಳಿ ಅನ್ನುವಂಥ 2 ಊರುಗಳ ಮಧ್ಯದಲ್ಲಿ ನಡೆಯುವಂಥ ಸಂಘರ್ಷಗಳನ್ನ ಕುರಿತಾಗಿ ಸರ್ 2022 ಡಿಸೆಂಬರಲ್ಲಿ ಶುರು ಮಾಡಿದ್ವಿ ಸರ್. ನಮ್ಮ ನೇಹಾ ಪಾಟೀಲ್ ಅವರು ಮಾಡಿದ್ದಾರೆ ಒಂದು ವಿಶೇಷ ಪಾತ್ರದಲ್ಲಿ. ಬಲರಾಜ್ ವಾಡಿ ಅವರು ಮಾಡಿದ್ದಾರೆ, ಅಶ್ವಥ್ ನೀನಾಸಂ ಸರ್ ಮಾಡಿದ್ದಾರೆ, ಹಾಗೆ ಇನ್ನು ಶಿವಮಂಜು ಮಾಡಿದ್ದಾರೆ ಮತ್ತು ಗೌತಮ್ ಸರ್ ಎಲ್ಲ ಮಾಡಿದ್ದಾರೆ. ಸರ್ ತಾಂತ್ರಿಕವಾಗಿ ಪ್ರದೀಪ್ ವರ್ಮ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಹಾಗೆ ವೀನಸ್ ನಾಗರಾಜ್ ಮೂರ್ತಿ ಅವರು DOP, ಪವನ್ ಗೌಡ ಬಂದು ಎಡಿಟರ್. ಸರ್ ಇಲ್ಲ, ರೆಕಾರ್ಡಿಂಗ್ ಅಂತಂದ್ರೆ ಏನಂದ್ರೆ ಸಿಂಪಲ್, ಇದು ಬಂದು ಶೂಟಿಂಗ್ ನಾವು ಫಸ್ಟ್ ಹೊರಟೋದ್ವಿ ಸರ್. ಹೊರಟೋದ ನಂತರ ಬಂದು ಯಾಕೆಂದ್ರೆ ಇದರಲ್ಲಿ ಒಂದು ಪೆಪ್ಪಿ ನಂಬರ್ ಅನ್ನೋದು ಯಾವುದೂ ಇಟ್ಟಿರಲಿಲ್ಲ. ಬಿಕಾಸ್ ಯಾಕೆಂದ್ರೆ ಕಥೆಯಿಂದ ಹೊರಗಡೆ ಬಂದು ಸಾಂಗ್ಗಳನ್ನ ನಾವು ಯಾವುದು ಇಟ್ಟಿರೋದ್ರಿಂದ ಕಥೆಯ ಒಳಗಡೆನೆ ಎಲ್ಲ ಸಾಂಗ್ಗಳು ಫ್ಲೋ ಆಗೋದ್ರಿಂದ ನಾವು ಶೂಟ್ ಮಾಡಿಬಿಟ್ಟಿದ್ವಿ. ನಾವು ಬೇಕಾಗಿರುವಂಥ ಅಷ್ಟು ಕಂಟೆಂಟ್ಗಳನ್ನ ಶೂಟ್ ಮಾಡಿದ್ವಿ. ಅದಾದ ನಂತರ ಪ್ರದೀಪ್ ಅವರು ಈ ಮುಂಚೆ ನನ್ನ ಜೊತೆ ಒಂದು ಪ್ರಾಜೆಕ್ಟ್ ಮಾಡಬೇಕಾಯ್ತು. ಹಾಗಾಗಿ ಅವ್ರ ಹತ್ರ ಬಂದು ನಾನು ತೋರಿಸಿ ಇದ್ರದ ಮೇಲೆ ಈ ಥರ ಮ್ಯೂಸಿಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂದಾಗ ಮ್ಯೂಸಿಕ್ ಸ್ಟಾರ್ಟ್ ಆಗಿತ್ತು. ಬಟ್ ಕಂಟೆಂಟ್ ವಾಸ್ ಆಲ್ರೆಡಿ ಶೂಟೆಡ್. ಬಟ್ ಅದಾದ ನಂತರ ಮ್ಯೂಸಿಕ್ ಪ್ಲಾನ್ ಮಾಡಿತ್ತು. ಲಾಸ್ಟಲ್ಲಿ ನಾವೆಲ್ಲ ಒಂದಾಗಿದ್ದೀವಣ್ಣ ಲಾಸ್ಟ್. ಥ್ಯಾಂಕ್ ಯು ಸರ್. ನಾವು ಕನ್ಫ್ಯೂಸ್ ಆಗಲ್ಲಣ್ಣ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.